ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಡೆದಂಥ ಈ ವಾರ ನಡೆದಿರುವಂಥ ಎಲ್ಲ ಟಾಸ್ಕ್ ಆಗಿರ್ಬೋದು ಮತ್ತು ಎಲ್ಲ ಆಕ್ಟಿವಿಟಿ ಆಗಿರ್ಬೋದು ಎಲ್ಲದರ ಬಗ್ಗೆ ಸರಿ ತಪ್ಪುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡೋದಕ್ಕೆ ಅಂತಾನೆ ಈ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಯಾರಿಗೆಲ್ಲ ಈ ವಾರದಲ್ಲಿ ಕ್ಲಾಸ್ನ ತಗೊಳ್ತಾರೆ ಅಂತಲೂ ಕೂಡ ಕಾದ್ನೋಡ್ಬೇಕಾಗಿರುವಂಥದ್ದು. ಆದರೆ ಒಂದು ಸಣ್ಣ ಕ್ಲೂನ ಕೊಟ್ಟಿದ್ದಾರೆ. ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ. ಹೌದು, ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದಕ್ಕೆ ಆದರೂ ಕೂಡ ಮೋಕ್ಷಿತಾ ಅವರೇ ಕೂಡ ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಈ ರೀತಿ ಹೇಳೋ ಮೋಕ್ಷಿತಾ ಅವ್ರಿಗೆ ಬಿಗ್ ಬಾಸ್ ಮನೆಯ ರಿಯಲ್ ಆಟ ಇನ್ನೂ ಅರ್ಥ ಆಗಿರುವೇನೋ ಅಂತ ಕಿಚ್ಚ ಸುದೀಪ್ ಅವರು ಒಂದು ಕ್ಲೂನ ಕೊಡ್ತಾ ಇದ್ದಾರೆ. ಅಂದರೆ ಕ್ಲಾಸ್ ತಗೊಳ್ಳೋವಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅವರ ಟೀಮ್ ಎಲ್ಲ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರ್ತಾರೆ. ಆದರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕಿಂತ ಮುಂಚೆ ಒಂದು ಟ್ವಿಸ್ಟ್ನ ಕೊಡ್ತಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಅಲ್ಲಿ ಮೋಕ್ಷಿತ್ ಅವರು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿ ತಪ್ಪು ಮಾಡಿದ್ರ ಅಥವಾ ಸರಿ ಮಾಡಿದ್ರ ಅನ್ನೋದನ್ನ ಕಿಚ್ಚನ ಕಥೆಯಲ್ಲಿ ನೋಡಬೇಕಾಗಿರುವಂಥದ್ದು ಇವತ್ತಿನ ಎಪಿಸೋಡ್ನಲ್ಲಿ ಅಂತಲೇ ಹೇಳ್ಬೋದು. ಏನೆಲ್ಲ ಆಗುತ್ತೆ, ಮೋಕ್ಷಿತಾ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಇನ್ನೊಂದು ಕಡೆ ಗೇಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಆಡ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಇನ್ನೊಬ್ಬರಿದ್ದಾರೆ ಅಂತಲೂ ಕೂಡ ತ್ರಿವಿಕ್ರಮ್ ಅವ್ರಿಗೂ ಕೂಡ ಒಂದು ಸೂಚನೆನ ಕೊಡ್ತಾ ಇದ್ದಾರೆ. ಈ ಇಬ್ಬರಿಗೂ ಕೂಡ ಕ್ಲಾಸ್ ತಗೊಳ್ಳುವಂಥ ಸಾಧ್ಯತೆ ಇದೆ ಇವತ್ತಿನ ಎಪಿಸೋಡ್ನಲ್ಲಿ. ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಮೋಕ್ಷಿತಾ ಅವರು ನಿಮ್ಮ ಪ್ರಕಾರ ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಗೌತಮಿ ಅವ್ರನ್ನ ಅವರು ಚೂಸ್ ಮಾಡ್ದೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗುಳಿತಾರೆ. ಒಂದು ಟಾಸ್ಕ್ ರೀತಿ ನೋಡಬೇಕಿತ್ತ ಇಲ್ವಾ? ಮೋಕ್ಷಿತಾ ಅವರು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿ ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ. ಇನ್ನು ತ್ರಿವಿಕ್ರಮ್ ಅವರು ಗೌತಮಿ ಅವ್ರ ಜೊತೆ ಡಿಸ್ಕಸ್ ಮಾಡಿರೋದನ್ನ ನೀವು ಕೂಡ ಎಪಿಸೋಡಲ್ಲಿ ನೋಡೇ ಇರ್ತೀರಾ. ಆ ರೀತಿ ಡಿಸ್ಕಸ್ ಮಾಡಿರೋದು ಕೂಡ ಸರಿನಾ ತಪ್ಪ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಮೋಕ್ಷಿತನ ಬಿಟ್ಟು, ಅಂದರೆ ತ್ರಿವಿಕ್ರಮ್ ಮೋಕ್ಷಿತರಿಗೂ ಕೂಡ ಕ್ಲಾಸ್ ತಗೊಳ್ತಾರೆ. ಅವ್ರ ಜೊತೆನ ಬಿಟ್ಟು ಬೇರೆ ಇನ್ಯಾರಿಗೆ ಕ್ಲಾಸ್ ತಗೋಬೇಕು, ಇನ್ಯಾವ ತಪ್ಪಿಗೆ ಕ್ಲಾಸ್ ತಗೋಬೇಕು ಅಂತ ನಿಮ್ಗನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆ, ಅಂದರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಹೆಸರನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.